ನಮಸ್ಕಾರ ವೀಕ್ಷಕರೇ, ತಮಿಳುನಾಡು 60 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ನ್ಯಾಯ ಅಂತ ಹೊಸದಾಗಿ ಇನ್ನೂ ಒಂದು ಕಾನ್ಸೆಪ್ಟ್ ಅನ್ನ ತಗೊಂಡು ಬರ್ತಾ ಇದೆ ಈ 60 ನ್ಯೂಸ್ ನಿಮಗೋಸ್ಕರ. ಇದರಲ್ಲಿ ಏನಪ್ಪಾ ಅಂತಂತಂದ್ರೆ, ಆಗ್ತಿರುವಂತಹ ಅನ್ಯಾಯಗಳ ವಿರುದ್ಧ ಒಂದು ಧ್ವನಿ ಎತ್ತುವಂತಹ ಕಾರ್ಯಕ್ರಮ. ಈ ನ್ಯಾಯ ಇವತ್ತಿನ ಚೌಕಟ್ಟು ಏನು ನೋಡ್ಕೊಂಡು ಬರೋಣ ಬನ್ನಿ. ಈ ಬ್ಯಾಂಕುಗಳಿಗೆ ಬಯ್ಯೋ ಅಧಿಕಾರ ಕೊಟ್ಟವರು ಯಾರು? RBI ನಿಂದ ಎಚ್ಚರಿಕೆ ಇದ್ದರೂ ಬಾಯಿ ಹರಿಬಿಡುವ ಬ್ಯಾಂಕ್. ಬಾಯಿಗೆ ಬಂದ ಹಾಗೆ ಬೈದರೆ ಏನಾಗುತ್ತೆ? ಬಾಯಿಗೆ ಬಂದ ಹಾಗೆ ಬೈದವರಿಗೆ ಶಿಕ್ಷೆ ಯಾವಾಗ? ದೇಶದಲ್ಲಿ ಕಾನೂನು ಇದ್ದರೂ ಬಾರಿ ಬಾರಿ ಉಲ್ಲಂಘನೆ ಮಾಡುವುದು ಏಕೆ? ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಇವತ್ತಿನ ಒಂದು ನ್ಯಾಯ ಅನ್ನುವಂತಹ ಕಾರ್ಯಕ್ರಮದಲ್ಲಿ ನಾವು ಚೌಕಟ್ಟನ್ನು ಹಾಕೊಂಡಿದ್ದೀವಿ ಅನ್ನೋದು. ಪ್ರಪ್ರಥಮವಾಗಿ ಹೇಳಬೇಕು ಅಂತಂತಂದರೆ, ಈ ನ್ಯಾಯ ಬೇಕೇ ಬೇಕು ಈಗಿನ ಜನತೆಗೆ. ನ್ಯಾಯವನ್ನು ಕೇಳೋದು ಕೂಡ ಈ ದೇಶದಲ್ಲಿ ಅಪರಾಧ. ಅನ್ಯಾಯ ಮಾಡೋರ ವಿರುದ್ಧ ಏನಾದರೂ ನೀವು ಧ್ವನಿ ಎಬ್ಸಿದ್ರಿ, ಸಿಂಪಲ್ಲಾಗಿ ಹೇಳ್ತೀನಿ, ನೀವು ಅಪರಾಧಿಗಳು. ಆರೋಪಿಗಳು ಕೂಡ ಅಲ್ಲ, ಅಪರಾಧಿಗಳು. ಹಾಗಂತ ತಾನೇ ಈ ದೇಶದಲ್ಲಿ ಏನಂತೀರ ನೀವು, ಅಪರಾಧಿ ಕೃತ್ಯಗಳು ಹೆಚ್ಚುತ್ತಾ ಇವೆ. ಯಾರಿಗಾದ್ರೂ ಏನಾದರೂ ಮಾತಾಡ್ಬಿಟ್ರೆ ಮುಗ್ದೋಗ್ಬಿಡ್ತು. ಅವರು ಆ ಕೇಸು ಹಾಕ್ತೀವಿ, ಇದನ್ನು ಮಾಡ್ತೀವಿ, ಅದನ್ನು ಮಾಡ್ತೀವಿ, ಹಾಗೆ ಹೀಗೆ ಎಲ್ಲ ಮಾತುಗಳನ್ನು ಮಾತಾಡ್ತಾರೆ. ನೋ ಇಶ್ಯೂಸ್. ಬಟ್ ಆದರೂ ಕೂಡ ನಿಮಗೋಸ್ಕರ ಧ್ವನಿ ಎಬ್ಸೋದಕ್ಕೆ ನಮ್ಮ ಚಾನಲ್ ಸದಾ ಓಪನ್ ಆಗಿರುತ್ತೆ. ಈ ನ್ಯಾಯ ಇವತ್ತಿನ ಮಾತು ನಾವು ಬ್ಯಾಂಕಿನ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಯಾಕೆ ಈ ಮಾತು ಮಾತಾಡ್ತಿದ್ದೀವಿ? ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಮೂಡಿರಲೇಬೇಕು. ಬ್ಯಾಂಕ್ನವರು ಸಾಲ ವಸೂಲಿ ಮಾಡುವಾಗ ಬಾಬಾ ಏನು ಪವಿತ್ರವಾಗಿ ಬೈತಾರ್ರಿ. ಇವಾಗಲೂ ಕೂಡ ಅದನ್ನೇ ಒಂದು ನೆಲೆಯನ್ನು ಇಟ್ಟುಕೊಂಡು ನಾವು ನಿಮ್ಮ ಮುಂದೆ ಬಂದಿದ್ದೀವಿ. ಒಬ್ಬರು ಗುರುಗಳು, ಒಬ್ಬರು ಸರ್, ಅದು ಕೂಡ ಕಂಪ್ಯೂಟರ್ ಹೇಳ್ಕೊಡ್ತಾರೆ. ಅದೇ ರೀತಿ ಏನಂತೀರ ನೀವು, ಪೈಥನ್, ಜಾವಾ ಅನ್ನುವಂತಹ ಪ್ರತಿಯೊಂದು ಕ್ಲಾಸ್ಗಳನ್ನು ಹೇಳ್ಕೊಡ್ತಾರೆ. ಅವ್ರದ್ದು ಒಂದು ಕ್ರೆಡಿಟ್ ಕಾರ್ಡ್ ಬಿಲ್ ಇತ್ತು. ಆ ಕ್ರೆಡಿಟ್ ಕಾರ್ಡ್ ಬಿಲ್ಲು ಏನಂತೀರ ನೀವು, ಅದ್ರದ್ದು ಬಿಲ್ಲು ಒಂದೆರಡನೂ ಬೌನ್ಸ್ ಆಗಿದ್ವೆ. ಆಮೇಲೆ ಬೌನ್ಸ್ ಆದಾಗ ಸಮಸ್ಯೆ ಎಲ್ಲಿಗೆ ಬಂತು ಅಂತಂತಂದರೆ, ರಿಕವರಿ ಏಜೆಂಟ್ಗಳು ಫೋನ್ ಹಾಕಿಬಿಟ್ಟು ಬಾಯಿಗೆ ಬಂದಾಗ ಬೈತಿದ್ದಾರೆ. ಬಾಯಿಗೆ ಬಂದಾಗ ಬೈಯೋದು ಹೆಂಗಪ್ಪ ಅಂತಂದರೆ, ಅಬ್ಬಬ್ಬ ಅದನ್ನ ಕೇಳೋದಕ್ಕೆ ಆಗೋದೇ ಇಲ್ಲ. ಅದಕ್ಕಾಗೇ ನಾವು ನಮ್ಮ ಬಾಯಿಂದ ಆ ಶಬ್ದಗಳನ್ನು ಹೇಳೋದು ಬೇಡ ಅಂತ ಹೇಳಿ ನಿಮಗೆ ಆ ಒಂದು ಆಡಿಯೋ ರೆಕಾರ್ಡನ್ನು ಕೇಳಿಸ್ತಾ ಇದ್ದೀವಿ, ಕೇಳಿ. ಮದರ್ಕಂಡಿ ಮಾತಾಡಪ್ಪ, ಮಗನೇ ಮಾತಾಡು. ಹಲೋ, ಹಾ ಹೇಳು. ದುಡ್ಡು ಕಟ್ಟಲೆ ಲೋಫರ್. ದುಡ್ಡು ಕಟ್ಟಲೆ, ನಾಚಿಕೆ ಮಾನ ಮರ್ಯಾದೆ ಇರ್ಬೇಕು ನಿಂಗೆ. ಬ್ಯಾಂಕ್ ದುಡ್ಡು ತಗೊಂಡ್ರೆ ನಿನ್ ಮಗಳಿಗೆ ಬೆಳೆಸೋದಲ್ಲ. ಈ ತರ ನೀನ್ ಬ್ಯಾಂಕ್ ದುಡ್ಡಲ್ಲಿ ಮಗಳನ್ನ ಬೆಳೆಸಿದೆ ಅಂದ್ರೆ ಬ್ಯಾಂಕ್ ನಿನ್ ಮಗಳು ಅರ್ಥ ಮಾಡ್ಕೋ. ಗೋಳಿ ಮಗನೇ, ಅದನ್ನ ಹೇಳತ್ತೆ ನಿಂಗ, ನನಗೇನ್ ಬೇರೆ ಹೇಳತ್ತೆ. ದುಡ್ಡು ಕಟ್ಟೋ, ದುಡ್ಡು ಕಟ್ಟೋಲೆ. ದುಡ್ಡು ಕಟ್ಟೋ ಗೋಳಿ ಮಗನೇ. ಅಕಾಡೆಮಿ ಐತಿ, ಅದೈತಿ, ಇದೈತಿ, ಪ್ರೊಪರೇಟರ್ ಅಂತ ಕೊಡ್ತೀನಿ. ನಾಚಿಕೆ ಬರಂಗಿಲ್ಲ. ನಿನ್ ಕಂಪ್ಯೂಟರ್ ಸೆಂಟರ್ ಅಕಾಡೆಮಿ ಐತಿ ಗೋಳಿ ಮಗಂದು. ಜೆರಾಕ್ಸ್ ಅಂಗಡಿ ಇಟ್ಕೊಂಡು ಪ್ರೊಪರೇಟರ್ ಲೋಫರ್. ನಿನ್ ಪ್ರೊಪರೇಟರ್ ಏನೋ ಪ್ರೊಪರೇಟರ್ ಮಗನೇ. ಒಂದು ಕಾಚೆ ತಗೋ. ನಿನ್ ಯೋಗ್ಯತೆ ನನ್ಗೆ ಗೊತ್ತಿಲ್ವಾ? ನೀನ್ ಎಂತ ಬೇಕಾದ್ರೆ ನನಗೆ ಗೊತ್ತೈತೆ. ನಿಂಗೆ ನಾಚಿಕೆ ಆಗ್ಬೇಕು. ಹೊಟ್ಟೆಗೆ ನನ್ನ ತಿನ್ನಲು ಹೀಲ್ ತಿಂತೀನಿ. ಅನ್ನ ತಿನ್ಬೇಡ, ಹೀಲ್ ತಿನ್ ಬದುಕು. ದುಡ್ಡು ಕಟ್ಟೋ, ದುಡ್ಡು ಕಟ್ಟಲೆ. ದುಡ್ಡು ಕಟ್ಟಪ್ಪ. ದುಡ್ಡು ಕಟ್ಟಲೆ ಬಸ್ಸುಡಿಕೆ. ದುಡ್ಡು ಕಟ್ ನೀನು. ದುಡ್ಡು ಕಟ್ಟ. ಏನಾದ್ರು ಇರೋ, ನಿಂಗೇನಾದ್ರು ಕಿತ್ಕೊಳಕಾದ್ರೆ ಒಂದು ನೋಡೋಲ್ಲ ವೀಕ್ಷಕರೇ, ಇವಾಗ ನೀವು ಕೇಳ್ಕೊಂಡು ಬಂದ್ರಿ.
ಇದರಲ್ಲಿ ಏನಂತ ಕೇಳ್ಕೊಂಡು ಬಂದ್ರಿ, ಬಾಯಿಗೆ ಬಂದಾಗ ಅಮ್ಮ ನಕ್ಕನ್ ಅದು ಇದು ಎಲ್ಲ ಬೈತಿದ್ದಾನೆ. ನಿಜವಾಗ್ಲೂ ಇವನು ಬ್ಯಾಂಕ್ನವನ, ಬ್ಯಾಂಕಿನ ಒಬ್ಬ ಕೆಲಸಗಾರನ? ನನಗನ್ಸುತ್ತೆ ಇಲ್ಲ. ಇವರು ಯಾರೋ ಥರ್ಡ್ ಪಾರ್ಟಿ ಸೋರ್ಸಸ್ ಇರಬಹುದು. ಈ ಬ್ಯಾಂಕ್ ಯಾವುದು? ಎಸ್ ಬ್ಯಾಂಕ್. ಎಕ್ಸಾಕ್ಟಾಗಿ ಹೇಳಬೇಕಪ್ಪ ಅಂತಂತಂದರೆ ಪರಶುರಾಮ್ ಮದರಕಂಡಿ ಇವರು ಗುರುಗಳು, ಅದೇ ರೀತಿ ಸರ್ ಕೂಡ ಹೌದು. ಇವ್ರದ್ದು ಒಂದೆರಡೇನೋ ಓವರ್ ಡ್ಯೂ ಆಗಿರ್ಬೋದು, ಇಲ್ಲಪ್ಪ ಅಂದರೆ ಏನೋ ಬೌನ್ಸ್ ಆಗಿರ್ಬೋದು. ಬಟ್ ಅದಕ್ಕೆ ಈ ಪಾರ್ಟಿ ಬೈಯೋದು, ಈ ಪಾರ್ಟಿ ಬೈದವ್ರೆ. ಇದಕ್ಕೆ ಎಸ್ ಬ್ಯಾಂಕ್ ಇದ್ದದ್ದು ಉತ್ತರ ನೀಡಲೇಬೇಕು, ನೋ ಡೌಟ್. ಎಸ್ ಬ್ಯಾಂಕ್ನವರು ಬೈದರೂ ಕೂಡ ಮಾತಾಡಿದ್ರು ಕೂಡ ಅವ್ರು ಮಾತಾಡ್ಸಕ್ಕೆ ಹಚ್ಚಿದಾರ, ಎಸ್ ಬ್ಯಾಂಕ್ನವ್ರು ಮಾಡ್ಸಕ್ಕೆ ಹಚ್ಚಿದಾರ. ನಾನು ಏನಕ್ಕೆ ಮಾತು ಕೇಳ್ತಿದ್ದೀನಿ ಅಂತಂತಂದರೆ, ಸಾವಿರಾರು ಕೋಟಿ ರೂಪಾಯಿಗಳ ಸಾಲ ಅನಿಲ್ ಅಂಬಾನಿ ಅವ್ರದ್ದು 47,000 ಕೋಟಿ ರೂಪಾಯಿಗಳು ಗುಳುಮ್. ಅವರನ್ನು ಈ ಪಾರ್ಟಿ ಕೇಳ್ತಾರ ಇವರು? ಅವರನ್ನು ಈ ರೀತಿ ಏನಂತೀರ ನೀವು, ಅಮ್ಮನ ಅಕ್ಕನಂತ ಬೈತಾರ ಇವರು? ಬೈಯೋ ತಾಕತ್ತೈತಾ? ಇಲ್ಲ. ನಾರ್ಮಲ್ ಆಗಿ ಮಿಡಲ್ ಕ್ಲಾಸು, ಲೋವರ್ ಮಿಡಲ್ ಕ್ಲಾಸು ಏನಾದರೂ ಸಾಲ ತಗೊಂಡ್ರೆ, ರೈತರು ಬಡವರು ಸಾಲ ತಗೊಂಡ್ಬಿಟ್ರೆ ಅವ್ರ ಮೇಲೆ ಇವ್ರ ದಬ್ಬಾಳಿಕೆ. ಅಬ್ಬಬ್ಬಬ್ಬಬ್ಬ, ನೀವೇ ನೋಡಿದ್ರಿ ಇವಾಗ ದಬ್ಬಾಳಿಕೆ ಹೇಗಿತ್ತು ಅಂತ. ಎಕ್ಸಾಕ್ಟಾಗಿ ಎಸ್ ಬ್ಯಾಂಕ್ನವರು ಇದಕ್ಕೆ ಉತ್ತರ ಕೊಡಬೇಕು. ಮತ್ತು ಪರಶುರಾಮ್ ಮದರಕಂಡಿ ಅವ್ರದ್ದು ಹೇಳಬೇಕಪ್ಪ ಅಂತಂತಂದರೆ ಅನೇಕ ಮತ್ತು ಇನ್ನು ಕ್ರೆಡಿಟ್ಗಳಿವೆ. ಅವರು ಕ್ರೆಡಿಟ್ ಕಾರ್ಡ್ಗಳನ್ನು ಯೂಸ್ ಮಾಡ್ಕೊಂಡವ್ರೆ ಬೇರೆ ಬೇರೆ ಬ್ಯಾಂಕಿಂದು. ಬಟ್ ಅವೆಲ್ಲ ತುಂಬಿಕೊಂಡು ಬರ್ತಾ ಇದ್ದಾರೆ, ಅವ್ರ ಕೂಡ ಸ್ಟೇಟ್ಮೆಂಟ್ಗಳಿವೆ, ಅವತ್ತನ್ನೆಲ್ಲ ರೆಗ್ಯುಲರಾಗಿ ತುಂಬ್ಕೊಂಡು ಬರ್ತಾ ಇದ್ದಾರೆ. ಬಟ್ ಎಸ್ ಬ್ಯಾಂಕಿಂದ ಏನಕ್ಕೆ ತುಂಬಿಲ್ಲ? ದ ಓನ್ಲಿ ರೀಸನ್ ಈಸ್ ಬಾಯಿಗೆ ಬಂದಾಗ ಬೈತಿದ್ದಾರೆ. ಬಾಯಿಗೆ ಬಂದಾಗ ಬೈಸ್ಕೊಂಡು ತುಂಬ್ಕೋಬೇಕಾ? ಬಾಯಿಗೆ ಬಂದಾಗ ಬೈಸ್ಕೊಂಡು ಆದ್ಮೇಲೆ ತುಂಬಬೇಕಾ? ಇವೆಲ್ಲ ಒಂದು ರೀತಿ ಏನಂತೀರ ನೀವು, ಕ್ಲಿಷ್ಟಕರವಾದಂತಹ ವಾತಾವರಣ. ಸೊ ತಮ್ಮಲ್ಲಿ ಏನಪ್ಪ ಅಂತಂತಂದರೆ, ಈ ಪಾರ್ಟಿ ಅನ್ಯಾಯ ಆದರೆ ಜವಾಬ್ದೇಹಿ ಯಾರು? ಇದಕ್ಕೆ ಜವಾಬ್ ಕೊಡೋರು ಯಾರು? ಸೊ ಇವಾಗ ನಮ್ಮ ನೇರ ಆರೋಪ ಎಸ್ ಬ್ಯಾಂಕಿಂದು. ಏನಕ್ಕಂತಂದರೆ ಆ ಮನುಷ್ಯ ಎಸ್ ಬ್ಯಾಂಕಿನ ಒಬ್ಬ ಏನಂತೀರ ನೀವು ಕೆಲಸಗಾರ, ನಾನು ಅಲ್ಲೊಬ್ಬ ಮ್ಯಾನೇಜರ್ ಇದ್ದೀನಿ, ಹಾಗೆ ಹೀಗೆ ಅಂತ ಹೇಳಿ ಮಾತಾಡಿದ್ದುಂಟು. ರೆಕಾರ್ಡಿಂಗಲ್ಲಿ ಕೂಡ ನೀವು ಕೇಳಿದ್ರಿ. ಸೊ ಈ ಮನುಷ್ಯ ಎಸ್ ಬ್ಯಾಂಕ್ನಲ್ಲಿ ಕೆಲಸ ಮಾಡೋನು, ಇವನ ಮಾತು ಇಷ್ಟೊಂದು ವಲ್ಗರ ಇದೆ, ಇವನ ಬಾಯಿ ಇಷ್ಟೊಂದು ಹರಿ ಬಿಡ್ತಾನೆ, ಇದಕ್ಕೆಲ್ಲ ಉತ್ತರ ಎಸ್ ಬ್ಯಾಂಕೇ ನೀಡಬೇಕು. ಸೊ ಈ ಒಂದು ವಿಡಿಯೋವನ್ನು ಆದಷ್ಟು ಜನ ನೀವು ಶೇರ್ ಮಾಡಿ, ಇದನ್ನು ಎಸ್ ಬ್ಯಾಂಕಿನ ಕರ್ಮಚಾರಿಗಳಿಗೆ ಹೋಗಿ ಮುಟ್ಟಬೇಕಿದು. ಅಲ್ಲಿವರೆಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ನ್ಯಾಯ ಕಾರ್ಯಕ್ರಮಕ್ಕೆ ಅಂತ್ಯ ಹಾಡ್ತಾ ಇದ್ದೀನಿ. ಮುಂದಷ್ಟು ಕಾರ್ಯಕ್ರಮಗಳಿಗೆ ಮತ್ತೊಮ್ಮೆ H16 ಫಾಲೋ ಮಾಡ್ತಾ ಇರಿ. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ.